ಹೆಲೋ, ನಮಸ್ಕಾರ ವೀಕ್ಷಕರೇ. ನಾನಿವತ್ತು ನಿಮ್ಮ ಜೊತೆ ಒಂದೇ ಒಂದು ಮಾವಿನ ಹಣ್ಣಿನಿಂದ ಹಾಗೆ ಒಂದು ತೊಟ್ಟು ಹಾಲನ್ನು ಹಾಕದೇನೆ ಮನೆ ಮಂದಿಗೆಲ್ಲ ಸಾಕಾಗುವಷ್ಟು ಮ್ಯಾಂಗೋ ಶೇಕನ್ನು ಮಾಡೋ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕುಡಿಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳು ಏನೂ ಬೇಕಾಗೋದಿಲ್ಲ. ಹಾಲಂತೂ ಬೇಡವೇ ಬೇಡ. ವೆಲ್ಕಮ್ ಟು ಉಮಾರಾವ್ ಕಿಚನ್. ನಾನಿಲ್ಲಿ ರಾತ್ರಿ ರಾಗಿಯನ್ನು ನೆನೆಸಿಟ್ಟಿದ್ದೆ. ಈಗ ನಾನು ಆ ರಾಗಿಯನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿಯನ್ನು ಸೇರಿಸಿದ್ದೀನಿ. ಈಗ ಇದನ್ನು ನಾನು ನೈಸಾಗಿ ರುಬ್ಕೋತಾ ಇದ್ದೀನಿ. ಈಗ ನಾನು ಇದರಿಂದ ಹಾಲನ್ನು ತೆಗಿತಾ ಇದ್ದೀನಿ. ಇದನ್ನು ನಾನು 3 ಸಾರಿ ಹೀಗೆ ವಾಪಸ್ ಹಾಕಿ ರುಬ್ಬಿ ಹಾಲನ್ನು ತೆಗೆದು ಇಟ್ಕೊಂಡಿದ್ದೀನಿ. ಇದು ನೋಡಿ, ಇಷ್ಟು ಹಾಲು ತೆಗೆದಿದ್ದೀನಿ. ನಾನಿದರಲ್ಲಿ ಒಂದು ಅರ್ಧ ಹಾಲನ್ನು ಬಳಸ್ಕೊಂಡು ಈ ಮ್ಯಾಂಗೋ ಶೇಕನ್ನು ಮಾಡ್ತಾಯಿದ್ದೀನಿ. ಈಗ ನಾನು ಈ ಹಾಲನ್ನು ಮತ್ತೊಂದು ಸಾರಿ ಸಣ್ಣ ಕಣ್ಣಿನ ಜರಡಿಯಲ್ಲಿ ಸೋಸಿಕೊಂಡಿದ್ದೀನಿ. ಈಗ ನಾನು ಈ ಹಾಲನ್ನು ಒಲೆ ಮೇಲೆ ಇಡ್ತಾ ಇದ್ದೀನಿ. ಇದು ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಬೇಸಿಗೆಯಲ್ಲಿ ನಮಗೆ ಆರೋಗ್ಯಕ್ಕೆ ತಂಪನ್ನು ಕೊಡುತ್ತೆ. ಈಗ ನಾನಿದಕ್ಕೆ ಒಂದು ಅರ್ಧ ಕಪ್ನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸಿಕೊಂಡು ಹೀಗೆ ಕೈಯಾಡಿಸ್ತಾ ಇದ್ದೀನಿ. ಇದನ್ನು ಒಂದು ಚೂರು ಬಿಡದೇನೆ ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡು ಕೈಯಾಡಿಸ್ಬೇಕು. ಇಲ್ಲದೇ ಇದ್ದರೆ ಇದು ತಳ ಹತ್ತೋ ಸಾಧ್ಯತೆ ಇರುತ್ತೆ. ಇದು ನೋಡಿ, ಒಂದು 2 ನಿಮಿಷದಲ್ಲಿ ಇದು ಇಷ್ಟು ದಪ್ಪ ಆಗಿದೆ. ಈಗ ನಾನಿದಕ್ಕೆ ಒಂದು ಬೌಲ್ನಷ್ಟು ನೀರನ್ನು ಸೇರಿಸಿ ಮತ್ತು ಇದನ್ನು ಒಂದು 2 ನಿಮಿಷ ಕೈಯಾಡಿಸಿದ್ದೀನಿ. ಇದು ಒಂದು 5 ನಿಮಿಷದಲ್ಲಿ ನಿಮಗೆ ರೆಡಿಯಾಗಿಬಿಡುತ್ತೆ. ನಾನೀಗ ಇದನ್ನು ತಣ್ಣಗಾಗಲಿಕ್ಕೆ ತೆಗೆದಿಡ್ತಾ ಇದ್ದೀನಿ. ಈ ಕಡೆ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೆ ನಾನು. ಅದರಲ್ಲಿ ಈ ನೆನೆಸಿಟ್ಟಂತಹ ಸಾಬುದಾನಿಯನ್ನು ಹಾಕಿ ಬೇಯಿಸ್ಕೋತಾ ಇದ್ದೀನಿ. ಸಾಬುದಾನಿಯನ್ನು ಒಂದು 4 ರಿಂದ 5 ಗಂಟೆ ನೆನೆಸಿಟ್ರೆ ಇದು ಬೇಗ ಬೇಯುತ್ತೆ. ಇದು ನೋಡಿ, ಈಗ ಸಾಬುದಾನೆ ಬೆಂದಿದೆ. ನಾನೀಗ ಈ ಸಾಬುದಾನೆ ಕಾಳುಗಳನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ನಾನು ಒಂದು ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಅರ್ಧ ಭಾಗವನ್ನು ಈಗ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ. ನಂತರ ಈ ತಣ್ಣಗಾದ ರಾಗಿ ಗಂಜಿಯನ್ನು ಸೇರಿಸಿ ನಾನಿದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಬೇಸಿಗೆಯಲ್ಲಿ ರಾಗಿ ನಮ್ಮ ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ. ಹಾಗಾಗಿ ನಾನಿಲ್ಲಿ ರಾಗಿಯನ್ನು ಬಳಸಿಕೊಂಡು ಈ ಮ್ಯಾಂಗೋ ಶೇಕನ್ನು ಮಾಡಿದ್ದೀನಿ. ಈಗ ನಾನಿದಕ್ಕೆ ಬೇಯಿಸಿ ಇಟ್ಕೊಂಡಂತಹ ಸಾಬುದಾನಿಯನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸಕ್ಕರೆಯನ್ನು ಬಳಸಿಲ್ಲ, ಬೆಲ್ಲವನ್ನು ಬಳಸಿದ್ದೀನಿ. ಈಗ ಇನ್ನೂ ಅರ್ಧ ಮಾವಿನ ಹಣ್ಣನ್ನು ಹೀಗೆ ಹೋಳು ಮಾಡಿ ಇದಕ್ಕೆ ಸೇರಿಸಿದ್ದೀನಿ. ನಾನಿಲ್ಲಿ ಬರೀ ಒಂದೇ ಒಂದು ಮಾವಿನ ಹಣ್ಣನ್ನು ಬಳಸಿದ್ದೀನಿ. ಹಾಗೆ 1 ಕಪ್ನಷ್ಟು ಸಾಬುದಾನಿಯನ್ನು ಬಳಸಿದ್ದೀನಿ. ಈಗ ನಮ್ಮ ಹೆಲ್ದಿ ಮ್ಯಾಂಗೋ ರಾಗಿ ಮಿಲ್ಕ್ ಶೇಕ್ ಕುಡಿಲಿಕ್ಕೆ ರೆಡಿ ಇದೆ. ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ನೀವು ಇದನ್ನು ಒಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿನೂ ಇರುತ್ತೆ. ಥ್ಯಾಂಕ್ ಯು.